ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಂಪಿ ಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನೀವಿನ್ನು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಆಗ ನಾವು ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ತಕ್ಷಣ ಬಂದು ನೋಟಿಫಿಕೇಶನ್ ಆಗುತ್ತೆ. ಸ್ನೇಹಿತರೆ, ಯಾರು ಈ ಕಮಲಮ್ಮನವರು? ಈ ಕಮಲಮ್ಮನವರಿಗೂ ಗೊರವನಹಳ್ಳಿ ಮಹಾಲಕ್ಷ್ಮಿಗೂ ಏನು ಸಂಬಂಧ? ಗೊರವನಹಳ್ಳಿ ಮಹಾಲಕ್ಷ್ಮಿಯವರು ಈ ಕಮಲಮ್ಮನವರ ಮುಂದೆ ಪ್ರತ್ಯಕ್ಷರಾಗಿ ಹೇಳಿದ ಮಾತುಗಳಾದರೂ ಏನು? ಸ್ನೇಹಿತರೆ, ಕಮಲಮ್ಮನವರು ಗೊರವನಹಳ್ಳಿ ಸೊಸೆ, ಆ ಊರಿಗೆ ಮದುವೆಯಾಗಿ ಬಂದಿರ್ತಾರೆ. ಇವರ ಯಜಮಾನರು ತಿರುಪತಿ ಯಾತ್ರೆಗೆ ಅಂತ ಪಾದಯಾತ್ರೆ ಹೋಗ್ತಾರೆ. ಹೋದವರು ಮತ್ತೆ ಬರೋದೇ ಇಲ್ಲ. ತಿರುಪತಿ ಯಾತ್ರೆಗೆ ಹೋದ ಅವರ ಪತಿಯೂ ಬರಲಿಲ್ಲ. ಈ ಕಡೆ ಅತ್ತೆ ಮಾವ ಯಾರೂ ಇಲ್ಲ. ಹಾಗಾಗಿ ಕಮಲಮ್ಮನವರೇ ಕೂಲಿ ನಾಲಿ ಮಾಡಿ ಜೀವನ ಸಾಗಿಸ್ತಿರ್ತಾರೆ. ಎಷ್ಟು ಮಟ್ಟಕ್ಕೆ ಅಂದರೆ ತುಂಬಾ ಬಡತನ ಬಂದ್ಬಿಟ್ಟಿರುತ್ತೆ ಕಮಲಮ್ಮನವ್ರಿಗೆ. ಆಗ ಅಲ್ಲಿ ಇಲ್ಲಿ ತೋಟದಲ್ಲಿ ಕೂಲಿ ನಾಲಿ ಮಾಡಿ ಜೀವನ ಸಾಗಿಸ್ತಾ ಇರ್ತಾರೆ. ಆಗ ಒಂದು ದಿನ ಕಮಲಮ್ಮನವರು ಒಂದು ಕಡೆ ಕೂಲಿ ಮುಗಿಸ್ಕೊಂಡು ಬರಬೇಕಾದ್ರೆ ಅವರಿಗೆ ಒಂದು ಜಾಗದಲ್ಲಿ ಏನೋ ಒಂಥರ ಶಬ್ದ ಕೇಳುತ್ತೆ. ಆಗ ಅವರು ಏನಿದು? ಆಗ ಕಮಲಮ್ಮನವರು ಗಾಬರಿಗೊಳ್ತಾರೆ. ಏನಿದು ವಿಚಿತ್ರವಾದ ಶಬ್ದ ಕೇಳಿ ಬರ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಹೊಂಟೋಗ್ತಾರೆ. ಆಗ ಮತ್ತೆ ಇನ್ನೊಂದು ದಿವಸ ಕೂಲಿಗೆ ಅಂತ ಹೋಗಿ ಕಮಲಮ್ಮನವರು ಮತ್ತೆ ಅದೇ ದಾರಿಲೇ ಬರ್ತಿರ್ತಾರೆ. ಆಗಲೂ ಕೂಡ ಕಮಲಮ್ಮನವ್ರಿಗೆ ಆ ಪದೆಯಿಂದ ಒಂದು ಶಬ್ದ ಕೇಳುತ್ತೆ. ಆಗ ಕಮಲಮ್ಮನವರು ಏನಿದು, ನಾನು ಯಾವಾಗ ಬರಬೇಕಾದ್ರೂ ಇದೇ ಥರ ಶಬ್ದ ನನ್ನ ಕಿವಿ ಕೇಳಿಸ್ತಾ ಇದೆಯಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಹೊಂಟೋಗ್ತಾರೆ. ಮತ್ತೆ ಇನ್ನು ಒಂದು 3ನೇ ದಿವಸ ಮತ್ತೆ ಬರಬೇಕಾದ್ರೆ ಮತ್ತೆ ಕಮಲಮ್ಮನವ್ರಿಗೆ ಅದೇ ರೀತಿಯಾದ ಶಬ್ದ. ಏನಿದು ಅಂತ ಕಮಲಮ್ಮನವರು ಆಗಿದ್ದಾಗಲಿ ಇವತ್ತು ಅಂತ ಹೇಳ್ಬಿಟ್ಟು ಇದನ್ನು ನೋಡಲೇಬೇಕು ಏನಿದೆ ಅಂತ ಹೇಳ್ಬಿಟ್ಟು ಕಮಲಮ್ಮನವರು ಅಲ್ಲಿ ಅವ್ರ ಕೈಯಲ್ಲಿ ಕೂಲಿಗೆ ತೊಗೊಂಡೋಗಿದ್ದ ಒಂದು ಕುಡಿಗೆಯಲ್ಲಿರುತ್ತೆ. ಆ ಕುಡಿಗೆಯಲ್ಲಿ ಎಲ್ಲ ಕ್ಲೀನ್ ಮಾಡ್ತಾ ಒಳಗಡೆ ಹೋಗ್ತಾರೆ. ಆ ಪದೆಯನ್ನು ಕ್ಲೀನ್ ಮಾಡ್ತಾ ಒಳಗಡೆ ಹೋದಾಗ ಅಲ್ಲಿ ಅದನ್ನು ನೋಡಿಬಿಟ್ಟು ಕಮಲಮ್ಮನವ್ರಿಗೆ ತುಂಬ ಶಾಕ್ ಆಗಿಬಿಡುತ್ತೆ. ಯಾವುದೋ ಒಂದು ಹಳೆ ಮಂಟಪದಲ್ಲಿ ಒಂದು ಕಲ್ಲಿರುತ್ತೆ. ಆ ಕಲ್ಲಿಂದ ಧ್ವನಿ ಬರೋ ಥರ ಕಮಲಮ್ಮನವ್ರಿಗೆ ಆಗುತ್ತೆ. ಇದೇನಿದು, ಯಾವ ದೆವ್ವನೋ ಏನೋ ಇದೆ ಇಲ್ಲಿ, ಅದಕ್ಕೆ ನಾನು ಈ ಥರ ಶಬ್ದ ಬರ್ತಾ ಇದೆ ಅಂತ ಕಮಲಮ್ಮನವ್ರು ಅನ್ಕೊತಾರೆ. ಆಗ ನೀನು ಭಯಪಟ್ಟಿಲ್ಲ ಅಂದರೆ ನಾನು ನಿನ್ನ ಕಣ್ಮುಂದ್ಗಡೆ ಬರ್ತೀನಿ ಅಂತ ಆ ಕಡೆಯಿಂದ ಯಾರೋ ಮಾತಾಡ್ದಾಗ ಆಗುತ್ತೆ. ಆಗ ಕಮಲಮ್ಮನವ್ರಿಗೆ ತುಂಬಾ ಭಯ ಮತ್ತೆ ಉಂಟಾಗುತ್ತೆ. ಏನಿದು ಕಲ್ಲಿಂದ ಶಬ್ದ ಬರ್ತಾ ಇದೆಯಲ್ಲ, ಏನಿದ್ಬೋದು ಇಲ್ಲಿ? ಆದರೂ ಧೈರ್ಯ ಮಾಡಿ ಮಾತಾಡೇ ಬಿಡೋಣ ಅಂತ ಹೇಳ್ಬಿಟ್ಟು ಕಮಲಮ್ಮನವರು, ಯಾರಮ್ಮ ನೀನು, ಯಾಕೆ ಈ ಥರ ಮಾತಾಡ್ತಾ ಇದೆಯಾ? ಏನು ದೆವ್ವನ? ಯಾಕೆ ನಾನು ಹೋಗ್ಬೇಕಾದ್ರೆ ಬರಬೇಕಾದ್ರೆ ನನಗೆ ತೊಂದರೆ ಕೊಡ್ತಾ ಇದೆಯಾ ಅಂತ ಕಮಲಮ್ಮನವರು ಕೇಳ್ತಾರೆ. ಆಗ ಆ ಕಡೆ ಕಲ್ಲಿಂದ, ಆಯಿತು ನಾನು ನಿನ್ನ ಮುಂದೆ ಬರ್ತೀನಿ, ನಾನು ದೆವ್ವ ಅಲ್ಲ, ನಿನ್ನ ಕಣ್ಣು ಮುಚ್ಕೋ ಅಂತ ಕಮಲಮ್ಮನವ್ರಿಗೆ ಯಾರೋ ಹೇಳ್ದ ರೀತಿ ಆಗುತ್ತೆ. ಆಗ ಕಮಲಮ್ಮನವರು, ಏನು ನನ್ನ ಕಣ್ಣು ಮುಂದೆ ಬರ್ತೀಯಾ ಅಂತ ಭಯ ಪಡ್ತಾರೆ. ಆದ್ರೂ ಕಮಲಮ್ಮನವರು ಆಯಿತು ನೋಡೋಣ ಏನಿರ್ಬೋದು ಅಂತ ಹೇಳ್ಬಿಟ್ಟು ಕಣ್ಣು ಮುಚ್ಕೊತಾರೆ. ಕಣ್ಣು ಮುಚ್ಚಿ ಮತ್ತೆ ಕಣ್ಣು ಬಿಡುವಷ್ಟರಲ್ಲಿ ಅಲ್ಲಿ ಒಬ್ಬ ಹೆಂಗಸು ಪ್ರತ್ಯಕ್ಷವಾಗಿರ್ತಾರೆ. ಅವರು ನೋಡೋಕ್ಕೆ ತುಂಬ ರೂಪವಾಗಿ ತುಂಬ ಲಕ್ಷಣವಾಗಿ ಇರ್ತಾರೆ. ಅದನ್ನು ನೋಡಿಬಿಟ್ಟು ಕಮಲಮ್ಮನವರು, ಯಾರಮ್ಮ ನೀನೇನು ಈ ದೆವ್ವನ ದೇವ್ರ, ಯಾರು ನೀನು ಅಂತ ಕೇಳಿದಾಗ ಕಮಲಮ್ಮನವರಿಗೆ ಮಹಾಲಕ್ಷ್ಮಿಯು ಎಲ್ಲ ವಿಷಯವನ್ನು ಹೇಳ್ತಾರೆ. ನಾನು ದೇವತೆ, ನಿನ್ನ ಪಾಲಿಗೆ ಐಶ್ವರ್ಯ ಕೊಡೋಕ್ಕೆ ಬಂದಿದ್ದೀನಿ, ನಾನು ಮಹಾಲಕ್ಷ್ಮಿ ಅಂತ ನನ್ನ ಹೆಸರು, ನೀನು ನನ್ನನ್ನು ಪೂಜೆ ಮಾಡು ಅಂತ ಹೇಳಿದಾಗ ಕಮಲಮ್ಮನವರು, ಅಯ್ಯೋ ನಾನೇ ಕೂಲಿ ನಾಲಿ ಮಾಡಿ ಜೀವನ ಮಾಡ್ತಾ ಇದ್ದೀನಮ್ಮ, ನಿನ್ನನ್ನು ಬೇರೆ ಪೂಜೆ ಮಾಡಬೇಕು ಅಂತ ಹೇಳ್ತಿದ್ಯಲ್ಲ ಅಂತ ಹೇಳಿದಾಗ, ನೀನು ಪೂಜೆ ಮಾಡು, ನಿನ್ನಿಂದ ಇಲ್ಲಿ ಒಂದು ಒಳ್ಳೆ ಕೆಲಸ ಆಗೋದಿದೆ, ಅದಕ್ಕೆ ನಾನು ನಿನ್ನ ಕಣ್ಮುಂದೆ ಬಂದಿರೋದು. ನೀನು ಈ ಥರ ನನ್ನನ್ನು ಪೂಜೆ ಮಾಡೋದ್ರಿಂದ ಎಲ್ರಿಗೂ ತುಂಬ ಒಳ್ಳೆಯದಾಗುತ್ತೆ, ನಿನಗೂ ಒಳ್ಳೆಯದಾಗುತ್ತೆ ಅಂತ ಆ ಕಡೆ ಹೇಳಿದಾಗ ಕಮಲಮ್ಮನವ್ರಿಗೆ ಅಷ್ಟೊಂದು ಏನು ನಂಬಿಕೆ ಬರೋದಿಲ್ಲ. ಅಯ್ಯೋ ಏನೋ ಹೇಳ್ತಿದ್ದಾರೆ, ಏನೋ ಕಣ್ಮುಂದ್ಗಡೆ ಮಾಯವಾಗಿ ಬಂದಿರೋದ್ರಿಂದ ಮಾಡೋಣ ಅಂತ ಹೇಳ್ಬಿಟ್ಟು ಕಮಲಮ್ಮನವರು ಅಲ್ಲಿ ಗುಡಿಸಿ ಸಾರಿಸಿ ಎಲ್ಲ ಪೂಜೆ ಮಾಡ್ತಾರೆ. ಪೂಜೆ ಮಾಡಿಬಿಟ್ಟು ಫಸ್ಟು ಮಹಾಲಕ್ಷ್ಮಿಗೆ ಇಡೋದು ನೀರಿನ ನೈವೇದ್ಯ. ನೋಡಮ್ಮ, ನೀನು ಪೂಜೆ ಮಾಡು ಅಂತ ಹೇಳಿದ್ಯಾ, ನಾನು ಪೂಜೆ ಮಾಡಿದ್ದೀನಿ, ನನ್ನ ಹತ್ರ ನಿನಗೆ ನೈವೇದ್ಯ ಇಡೋಕ್ಕೆ ಅಂತ ಏನೂ ಇಲ್ಲ, ನೋಡಿ ಇರೋದೇ ಒಂದು ಸ್ವಲ್ಪ ನೀರು, ಇದನ್ನು ಇಟ್ಟು ನಿನಗೆ ಪೂಜೆ ಮಾಡ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಲಕ್ಷ್ಮೀದೇವಿ ಕೂಡ ಸರಿ ಅಂತ ಹೇಳ್ತಾರೆ. ಆಗ ಕಮಲಮ್ಮನವರು ದಿನ ಅದೇ ರೀತಿ ಪೂಜೆ ಮಾಡ್ತಿರ್ತಾರೆ. ಆಗ ಲಕ್ಷ್ಮೀದೇವಿ ಕಮಲಮ್ಮನವ್ರನ್ನ ಒಂದು ದಿವಸ ಕೇಳ್ತಾರೆ, ಕೆಲವೊಂದು ಊರಿನಲ್ಲಿ ಕೆಲವರ ಬಗ್ಗೆ ನಿನಗೆ ನಾನು ಹೇಳ್ತೀನಿ, ನೀನು ಅದೇ ರೀತಿಯಾಗಿ ಅವ್ರ ಹತ್ರ ಹೋಗಿ ಹೇಳಿ, ನೀವು ಗೊರವನಹಳ್ಳಿ ಮಹಾಲಕ್ಷ್ಮಿ ಕ್ಷೇತ್ರಕ್ಕೆ ಬನ್ನಿ, ನಿಮಗೆ ಒಳ್ಳೆಯದಾಗುತ್ತೆ ಅಂತೆಲ್ಲ ಹೇಳು ಅಂತ ಹೇಳಿದಾಗ ಕಮಲಮ್ಮನವರು, ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲಮ್ಮ, ನನಗೆ ವಯಸ್ಸಾಗಿದೆ, ನಾನು ಊರು ಸುತ್ತೋದಕ್ಕೆ ಆಗೋದಿಲ್ಲ, ಹಂಗಾಗಿ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಕಮಲಮ್ಮನವರು ಹೇಳ್ತಾರೆ.
ಮತ್ತೆ ಆ ಲಕ್ಷ್ಮೀ ದೇವಿಯು, ಅಯ್ಯೋ ನಿಮ್ಮಿಂದ ಲೋಕ ಕಲ್ಯಾಣ ಆಗೋದಿದೆ, ಯಾಕೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ದಯವಿಟ್ಟು ಹೋಗಿ ಅಂತ ಮತ್ತೆ ಲಕ್ಷ್ಮೀ ದೇವಿಯು ಅದೇ ಥರ ಹೇಳ್ತಾರೆ. ಅಯ್ಯೋ ಏನೋ ಹೇಳ್ತಾ ಇದ್ಯಮ್ಮ, ಆದರೆ ಇದೊಂದೇ ಸಾರಿ ನಾನು ನಿನ್ನ ಮಾತನ್ನ ಕೇಳೋದು, ಇಷ್ಟಕ್ಕೂ ನಿನ್ನ ಮೇಲೆ ನನಗೆ ಅಷ್ಟೊಂದು ನಂಬಿಕೆ ಕೂಡ ಇಲ್ಲ, ಆದರೂ ಕೂಡ ನೀನೇನೋ ಹೇಳ್ತಾ ಇದೆಯಾ ಅಂದ್ಬಿಟ್ಟು ಒಂದು ಸಾರಿ ಹೋಗ್ತೀನಿ ಅಷ್ಟೇ ಅಂತ ಹೇಳ್ತಾರೆ. ಸರಿ ಆಯಿತು ಹೋಗಿರಿ, ನಾನು ಇಂಥ ವ್ಯಕ್ತಿಗಳ ಹೆಸರನ್ನು ಹೇಳ್ತೀನಿ, ಅವರ ಮನೆ ಮುಂದೆ ಹೋಗಿ ನೀವು ಶಾಸ್ತ್ರ ಹೇಳೋ ಥರ ಅವರಿಗೆ ಈ ವಿಷಯವನ್ನೆಲ್ಲ ಹೇಳಿ, ಇದು ನಿಮಗೆ ನಡೆದಿದ್ದೇ ಆದರೆ ನೀವು ಶುಕ್ರವಾರ ಗೊರವನಹಳ್ಳಿಗೆ ಬನ್ನಿ ಅಂತ ಹೇಳ್ಬಿಟ್ಟು ನೀವು ಬನ್ನಿ, ಇನ್ನು ಮಿಕ್ಕಿದ್ದನ್ನು ನಾನು ನೋಡ್ಕೊತೀನಿ ಅಂತ ಈ ಕಡೆ ಲಕ್ಷ್ಮೀ ದೇವರು ಹೇಳ್ತಾರೆ. ಆಗ ಆ ಕಮಲಮ್ಮನವರು ಎಲ್ಲ ಊರಿಗೂ ಪ್ರಯಾಣ ಮಾಡ್ತಾರೆ. ಒಂದೊಂದು ಊರಿಗೂ ಹೋಗಿ ಲಕ್ಷ್ಮೀ ದೇವಿ ಹೇಳಿರುವಂಥ ಹೆಸರುಗಳನ್ನು ಹೇಳಿ, ನೋಡಿ ನಿಮ್ಮ ಮನೆಯಲ್ಲಿ ಈ ಥರ ಕೆಲಸ ಆಗುತ್ತೆ, ಈ ಥರ ಕಾರ್ಯ ಆಗುತ್ತೆ, ನಿಮಗೆ ಒಳ್ಳೆಯದಾಗುತ್ತೆ, ನನಗೆ ಏನು ಬೇಕಾಗಿಲ್ಲ, ಒಂದು ಕಾಸು ಒಂದು ಇಡೀ ಅಕ್ಕಿ ಕೊಡಿ, ಮತ್ತೆ ನೀವು ಇನ್ನು 5 ವಾರ ಬಿಟ್ಕೊಂಡು ಗೊರವನಹಳ್ಳಿಯಲ್ಲಿ ಒಂದು ಲಕ್ಷ್ಮೀ ದೇವಸ್ಥಾನ ಇದೆ, ಅಲ್ಲಿಗೆ ಬನ್ನಿ ಅಂತ ಎಲ್ರಿಗೂ ಅವರು ಕಮಲಮ್ಮನವರು ಹೇಳ್ತಾ ಬರ್ತಾರೆ. ಆಗ ಮತ್ತೆ ಇನ್ನೊಂದು ಊರಿಗೆ ಹೋಗಿ ಅಲ್ಲೂ ಕೂಡ ಅದೇ ಥರ ಹೇಳ್ತಾರೆ. ನೋಡಮ್ಮ, ಒಂದು ಕಾಸು ಒಂದು ಇಡೀ ಅಕ್ಕಿನ ಇಟ್ಬಿಟ್ಟು ನೀವು ಒಂದು 5 ವಾರ ಪೂಜೆ ಮಾಡಿ, ಮತ್ತೆ ಆ 5ನೇ ವಾರ ನೀವು ಅಲ್ಲಿಗೆ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಬನ್ನಿ, ನಿಮಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಅವ್ರಿಗೆ ನಡೆದಿದ್ದ ಥರ ಹೇಳಿ ಬರ್ತಾರೆ. ಆಗ ಕಮಲಮ್ಮನವರು ಬಂದ ನಂತರ ಅವರು ಯಾರ್ಯಾರಿಗೆಲ್ಲ ಏನೇನೆಲ್ಲ ಹೇಳಿರ್ತಾರೆ ಅದೆಲ್ಲ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವರ ಮನೆಯಲ್ಲಿ ಒಳ್ಳೊಳ್ಳೆ ವಿಷಯಗಳು ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕಮಲಮ್ಮನವರು ಹೇಳಿದ ರೀತಿಯಲ್ಲೇ ಎಲ್ಲ ನಡೀತಾ ಇರುತ್ತೆ. ಆಗ ಆ ಭಕ್ತರೆಲ್ಲರೂ, ಆಯಿತು ಇವ್ರು ಯಾರೋ ಬಂದು ಹೇಳ್ಬಿಟ್ಟು ಹೋದ್ರಲ್ಲ, ಗೊರವನಹಳ್ಳಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಹೋದ್ರಲ್ಲ, ನಾವು ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಆಗ ಕಮಲಮ್ಮನವರು ಎಲ್ಲ ಊರೆಲ್ಲ ಸುತ್ತಿದಾದ ಮೇಲೆ ಬಂದು ಗೊರವನಹಳ್ಳಿಗೆ ಬರ್ತಾರೆ. ಬಂದು ದೇವಸ್ಥಾನ ಹತ್ರ ಬಂದು, ನೋಡಮ್ಮ ನಾನು ಹೋಗಿ ಎಲ್ಲ ಹೇಳಿದ್ದಾಯಿತು, ಎಲ್ಲ ಹೇಳ್ಕೊಂಬಂದಿದ್ದೀನಿ ನೋಡು, ಯಾವುದೋ ಬಂದಿದ್ರಲ್ಲಿ ಒಂದಿಷ್ಟು ಅಕ್ಕಿ, ಒಂದಿಷ್ಟು 2 ಕಾಸು ಈ ಥರ ಕೊಟ್ಟಿದ್ದಾರೆ, ಇದರಲ್ಲಿ ನಾನು ನಿನಗೆ ನೈವೇದ್ಯ ಮಾಡಿ ಹಾಕ್ತೀನಿ, ಇದನ್ನು ಬಿಟ್ಟು ಮತ್ತೆ ನೀನು ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ನನಗೆ ಹೇಳ್ಬಾರ್ದು ಅಂತ ಕಮಲಮ್ಮನವರು ಹೇಳ್ತಾರೆ. ಆಗ ಆಯಿತು, ನೀನು ಏನು ಇನ್ನು ಈ ಸಾರಿ ನೀನು ಹೋಗೋದೇ ಬೇಡ, ಅವರೇ ಬರ್ತಾರೆ ಅಂತ ಹೇಳ್ತಾರೆ. ಆಗ ಸರಿ ಅಂತ ದಿನ ರೀತಿ ಕಮಲಮ್ಮನವರು ಲಕ್ಷ್ಮೀ ದೇವಿಗೆ ಪೂಜೆ ಎಲ್ಲ ಮಾಡಿ, ಆವತ್ತು ತಂದಿದ್ದ ಒಂದು ಅಕ್ಕಿ, ಹೆಸರುಬೇಳೆ ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ನೈವೇದ್ಯ ಮಾಡಿ ಬಡಿಸ್ತಾರೆ. ನೋಡಮ್ಮ, ದಿನ ಇದೇ ರೀತಿ ನೈವೇದ್ಯ ಸಿಗುತ್ತೆ ಅಂತ ಅಂದ್ಕೊಬೇಡ, ನಿನಗೆ ಏನೋ ನಾನು ಕೈಯಲ್ಲಿ ಇದ್ದಿದ್ದು ನೀರು ಗಂಜಿ ಕೊಡ್ತಿದ್ದೆ, ಏನೋ ಊರ ಮೇಲೆ ಹೋಗಿದ್ರಿಂದ ಇವರು ಕೊಟ್ಟಂಥ ಒಂದಿಷ್ಟು ಅಕ್ಕಿ, ಒಂದಿಷ್ಟು ಹೆಸರುಬೇಳೆ ಇದರಿಂದ ನಿನಗೆ ಪ್ರಸಾದ ಮಾಡಿ ಬಡಿಸಿದ್ದೀನಿ, ಇದೇ ನಿನಗೆ ದಿನ ಬೇಕು ಅಂದರೆ ನನ್ನ ಕೈಯಲ್ಲಿ ಕೊಡೋಕ್ಕಾಗಲ್ಲಮ್ಮ ಅಂತ ಈ ಕಡೆ ಕಮಲಮ್ಮನವರು ಹೇಳ್ತಾರೆ. ಆಗ ಲಕ್ಷ್ಮೀದೇವಿ ಕೂಡ ಸರಿ ಆಯಿತು, ನಿನ್ನ ಇಚ್ಛೆಯಂತೆ ಆಗಲಿ, ಆದರೆ ಬರುವ ಶುಕ್ರವಾರ ನೀನು ಹೋಗಿ ಬಂದು 2 ತಿಂಗಳಾಯಿತು, ಬರುವ ಶುಕ್ರವಾರ ಎಲ್ಲರೂ ಕೂಡ ಒಂದು 5 ಜನ ಈ ದೇವಸ್ಥಾನಕ್ಕೆ ಬರೋರಿದ್ದಾರೆ, ಅವರಿಗೆಲ್ರಿಗೂ ಕೂಡ ನೀನು ಪ್ರಸಾದವನ್ನು ಮಾಡಿ ಬಡಿಸ್ಬೇಕು ಅಂತ ಕಮಲಮ್ಮನವ್ರಿಗೆ ಲಕ್ಷ್ಮೀದೇವಿ ಹೇಳಿದಾಗ ಕಮಲಮ್ಮನವರಿಗೆ ತುಂಬಾ ಕೋಪ ಬಂದುಬಿಡುತ್ತೆ. ಏನು ಮಾತಾಡ್ತಾ ಇದ್ದೀಯಮ್ಮ ನೀನು, ಏನೋ ಹೇಳ್ದಿಯಲ್ಲ ಅಂತ ಹೇಳ್ಬಿಟ್ಟು ನಾನು ಹೋಗಿ ಊರೆಲ್ಲ ತಿರುಗಿ ಒಂದಿಷ್ಟು ಹೆಸರುಬೇಳೆ ಒಂದಿಷ್ಟು ಅಕ್ಕಿ ತೊಗೊಬಂದು ನಿನಗೆ ಒಂದು ದಿವಸ ನೈವೇದ್ಯ ಮಾಡಿ ಇಟ್ಟಿದ್ದಕ್ಕೆ ನೀನು ಮತ್ತೆ ಶುಕ್ರವಾರ ಭಕ್ತರು ಬರ್ತಾರೆ ಅವರಿಗೆ ಪ್ರಸಾದ ಮಾಡಿಡು ಅಂತ ಹೇಳ್ತಿದ್ಯಲ್ಲ, ನೋಡು ನಮ್ಮ ಮನೆಯಲ್ಲಿ ಏನೂ ಇಲ್ಲ, ನಾನು ಪ್ರಸಾದ ಎಲ್ಲಿಂದ ಮಾಡಲಿ, ಹೆಂಗೆ ಮಾಡಲಿ, ನನಗಷ್ಟು ಶಕ್ತಿನೂ ಇಲ್ಲ, ನೀನು ಇದೆಲ್ಲ ಕೇಳೋದಾದರೆ ನಾನು ನಿನಗೆ ಪೂಜೆ ಕೂಡ ಮಾಡೋದಿಲ್ಲ ಅಂತ ಈ ಕಡೆ ಕಮಲಮ್ಮನವರು ಹೇಳ್ತಾರೆ. ಅದಕ್ಕೆ ಲಕ್ಷ್ಮೀದೇವಿ, ಅಯ್ಯೋ ಏನು ಕಮಲಮ್ಮ ನೀನು ಇಷ್ಟೊಂದು ಸುಳ್ಳು ಹೇಳ್ತಾ ಇದೆಯಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕಮಲಮ್ಮನವ್ರಿಗೆ ತುಂಬಾ ಕೋಪ ಬರುತ್ತೆ. ಏನಮ್ಮ ನಾನು ಸುಳ್ಳು ಹೇಳ್ತಾ ಇದ್ದೀನಾ, ನಾನೇನು ಸುಳ್ಳು ಹೇಳ್ತಾ ಇದ್ದೀನಿ ನಿನಗೆ, ನನಗೆ ಬಂದಿದ್ರಲ್ಲಿ ನಿನ್ನ ಕಣ್ಣು ಮುಂದೆ ತಗೊಬಂದು ತೋರಿಸಿದ್ನಲ್ಲ, ಬಂದಿದ್ರಲ್ಲಿ ನಿನಗೆ ನೈವೇದ್ಯ ಮಾಡಿ ಬಡಿಸಿದ್ನಲ್ಲ, ಮತ್ತೆ ನಾನೇನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಕಮಲಮ್ಮನವರು ಹೇಳ್ತಾರೆ. ಆಗ ಲಕ್ಷ್ಮೀದೇವಿಯು, ಆಹಾ ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತೀಯ ಕಮಲಮ್ಮ ನೀನು, ನಿನಗೆ ಬಂದಿದ್ದ ದವಸ ಧಾನ್ಯನ್ನೆಲ್ಲ ನೀನು ನಿನ್ನ ಪೆಟ್ಟಿಗೆಯಲ್ಲಿ ಇಟ್ಟು ಬಚ್ಚಿಟ್ಬಿಟ್ಟು ಮನೆಯಲ್ಲಿ ಈಗ ಬಂದು ಇಲ್ಲ ಅಂತ ಹೇಳ್ತಿದ್ಯಾ ಅಂತ ಕಮಲಮ್ಮನವ್ರಿಗೆ ಲಕ್ಷ್ಮೀದೇವಿ ಹೇಳ್ತಾರೆ. ಅದಕ್ಕೆ ಕಮಲಮ್ಮನವ್ರಿಗೆ ತುಂಬಾ ಕೋಪ ಬಂದುಬಿಡುತ್ತೆ. ಆಗ ಕಮಲಮ್ಮನವರು, ಏನಮ್ಮ ನಾನು ನನ್ನ ಮನೆಯಲ್ಲಿ ಪೆಟ್ಟಿಗೆಯಲ್ಲಿ ಎಲ್ಲ ಮುಚ್ಚಿಟ್ಕೊಂಡಿದ್ದೀನ, ಅದನ್ನು ನೀನು ನೋಡಿದ್ಯಾ, ಸರಿ ಆಯಿತು ಇರೋ ಒಂದು ನಿಮಿಷ, ಆ ಪೆಟ್ಟಿಗೆನೇ ನಿನ್ನ ಕಣ್ಮುಂದೆ ತಗೊಬಂದು ಹಾಕ್ತೀನಿ, ಅದರಲ್ಲಿ ಏನಿದೆ ಅಂತ ನೀನೇ ನೋಡು ಅಂತ ಹೇಳ್ಬಿಟ್ಟು ಕಮಲಮ್ಮನವರು ಕೋಪದಿಂದ ಹೋಗ್ತಾರೆ. ಬಂದು ಲಕ್ಷ್ಮಿ ಮುಂದೆ ಇಟ್ಬಿಟ್ಟು, ಏನಮ್ಮ ನೀನು ಹೇಳಿದ್ದು, ನನ್ನ ಮನೆಯಲ್ಲಿರೋದು ಇದೊಂದೇ ಪೆಟ್ಟಿಗೆ,
ಇದರಲ್ಲೇ ಇದೆ, ಇದರಲ್ಲೇ ನಾನು ಬಚ್ಚಿಟ್ಟಿದ್ದೀನಿ ಅಂತ ತಾನೇ ನೀನು ಹೇಳಿದ್ದು. ಈಗ ನಿನ್ನ ಮುಂದೆನೇ ನಾನು ಇದನ್ನು ತೆಗೆದು ತೋರಿಸ್ತೀನಿ, ಇದರಲ್ಲಿ ಏನು ಬಚ್ಚಿಟ್ಟಿದ್ದೀನಿ ಅಂತ ನೀನೇ ನೋಡು ಅಂತ ಆ ಪೆಟ್ಟಿಗೆನ ತೆಗೆದಾಗ ಅದರಲ್ಲಿ ಪ್ರಸಾದಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳು ಕೂಡ ಇರುತ್ತೆ. ಅಕ್ಕಿ, ಬೇಳೆ, ಹೆಸರುಬೇಳೆ, ಪ್ರತಿಯೊಂದು ಎಲ್ಲ ಇರುತ್ತೆ. ಅದನ್ನು ನೋಡಿಬಿಟ್ಟು ಕಮಲಮ್ಮನವರು ತುಂಬಾ ಆಶ್ಚರ್ಯ ಪಡ್ತಾರೆ. ಏನಮ್ಮ ಇದನ್ನು ನಾನು ಇಟ್ಟಿಲ್ಲ, ಆದರೆ ಇದರಲ್ಲಿ ಹೆಂಗೆ ಬಂತು ಅಂತ ಕಮಲಮ್ಮ ಅವರು ತುಂಬಾ ಗಾಬರಿ ಪಡ್ತಾರೆ. ಅದಕ್ಕೆ ಆ ಲಕ್ಷ್ಮೀದೇವಿಯು, ಅಯ್ಯೋ ಗಾಬರಿ ಪಡಬೇಡ, ನೀನಿಟ್ಟಿಲ್ಲ ಅಂದರೆ ಇನ್ಯಾರು ಇಟ್ಟಿರ್ತಾರೆ, ನೀನಿಟ್ಟಿಲ್ವಾ, ಸರಿ ಆಯಿತು ಬಿಡು, ಈಗ ಏನು ಪ್ರಾಬ್ಲಮ್ ಏನು, ಇವಾಗ ನಮಗೆ ಪ್ರಸಾದಕ್ಕೆ ತಾನೇ ಬೇಕಾಗಿದ್ದು, ಪ್ರಸಾದಕ್ಕೆಲ್ಲ ಇದೆಯಲ್ಲ, ನೀನು ಪ್ರಸಾದಕ್ಕೆ ಸಿದ್ಧ ಮಾಡ್ಕೋ, ಅವರು ಭಕ್ತರೆಲ್ಲ ಬರ್ತಾರೆ ಅಂತ ಹೇಳಿದಾಗ ಕಮಲಮ್ಮನವ್ರಿಗೆ ಪೂರ್ತಿಯಾಗಿ ಲಕ್ಷ್ಮಿ ಮೇಲೆ ನಂಬಿಕೆ ಬರುತ್ತೆ. ಆಗ ಅಯ್ಯೋ ನಾನು ನಿನ್ನನ್ನು ತುಂಬಾ ಅನುಮಾನ ಪಟ್ಬಿಟ್ಟೆ, ನೀನು ನಿಜವಾಗ್ಲೂ ದೇವತೆನೇ, ಲಕ್ಷ್ಮಿನೇ ಅಂತ ಹೇಳ್ತಾರೆ. ಆಗ ಅದೇ ರೀತಿ ಕಮಲಮ್ಮನವ್ರಿಗೆ ಶುಕ್ರವಾರ ದಿವಸ ಭಕ್ತರೆಲ್ಲ ಬರ್ತಾರೆ. ಬಂದು ಅವರ ಕಷ್ಟ ನಷ್ಟಗಳನ್ನು ಹೇಳ್ಕೊತಾರೆ, ಅವ್ರಿಗೆ ನಡೆದಿದ್ದನ್ನೆಲ್ಲ ಹೇಳ್ಕೊತಾರೆ. ನೀವು ಹೇಳಿದ್ದೆಲ್ಲ ನಿಜ ಆಯ್ತಮ್ಮ, ನಮ್ಮ ಮನೆಯಲ್ಲಿ ಈ ಥರ ಆಯಿತು ಅಂತ ಕಮಲಮ್ಮನವ್ರಿಗೆ ಎಲ್ಲ ವಿಷಯನೂ ಹೇಳ್ತಾರೆ. ಅದಕ್ಕೆ ಕಮಲಮ್ಮನವರು, ನೋಡಮ್ಮ ಇದರಲ್ಲಿ ನಂದೇನಿಲ್ಲ, ಈ ತಾಯಿ ಲಕ್ಷ್ಮಿ ಹೇಳಿಸಿದ್ದನ್ನು ನಾನು ಹೇಳಿದ್ದೀನಷ್ಟೇ, ನಿಮಗೆ ಏನೇ ಕಷ್ಟ ಇರಲಿ ಒಂದು ಇಡೀ ಅಕ್ಕಿ, ಒಂದು ಕಾಸು ಇಟ್ಬಿಟ್ಟು ಹರಕೆ ಕಟ್ಕೊಂಡ್ರೆ ಆ ಮಹಾಲಕ್ಷ್ಮಿ ಯಾವತ್ತಿಗೂ ಕೂಡ ನಿಮ್ಮ ಕೈ ಬಿಡೋದಿಲ್ಲ ಅಂತ ಕಮಲಮ್ಮನವ್ರು ಹೇಳ್ತಾರೆ. ಅದೇ ಪದ್ಧತಿ ಕೂಡ ಇವತ್ತಿಗೂ ನಡ್ಕೊಂಡು ಬರ್ತಾ ಇದೆ. ಇವತ್ತಿಗೂ ಗೊರವನಹಳ್ಳಿಯಲ್ಲಿ ಆ ಮಹಾಲಕ್ಷ್ಮಿ ತಾಯಿಯ ಮಹಿಮೆ ಇಂದಿಗೂ ಕೂಡ ಹಾಗೇ ಇದೆ. ಗೊರವನಹಳ್ಳಿ ಕ್ಷೇತ್ರ ಇಂದಿಗೂ ಕೂಡ ಅಷ್ಟೇ ಪ್ರಸಿದ್ಧವಾಗಿದೆ. ಅಲ್ಲಿ ಮದುವೆ ಆಗದೇ ಇರೋರಿಗೆ, ಸಂತಾನ ಭಾಗ್ಯ ಇಲ್ಲದವರಿಗೆ ಕೂಡ ಎಷ್ಟೋ ಜನಕ್ಕೆ ಅಲ್ಲಿ ಬಂದು ಕಾಣಿಕೆಯನ್ನು ಕಟ್ಟಿ ಪೂಜೆ ಸಲ್ಲಿಸಿದ ಮೇಲೆ ಎಷ್ಟೋ ಜನಕ್ಕೆ ಮಕ್ಕಳ ಭಾಗ್ಯ ಆಗಿದೆ, ಮದುವೆ ಆಗಿದೆ, ಅನೇಕ ರೋಗ ನಿವಾರಣೆಯಾಗಿದೆ. ಪ್ರತಿಯೊಂದರಲ್ಲೂ ಗೊರವನಹಳ್ಳಿ ಕ್ಷೇತ್ರ ಶ್ರೀ ಮಹಾಲಕ್ಷ್ಮಿಯು ತುಂಬಾ ಪ್ರಸಿದ್ಧವಾಗಿದ್ದಾರೆ. ಇದ್ದಕ್ಕಿದ್ದಂತೆ ಒಂದು ದಿವಸ ಕಮಲಮ್ಮನವರು ಕೂಡ ವಿಧಿವಶರಾಗ್ತಾರೆ. ಅವರಿಗೆ ಅಲ್ಲಿ ಒಂದು ಬೃಂದಾವನವನ್ನು ಕೂಡ ಕಟ್ಟಿ ಇಂದಿಗೂ ಕೂಡ ಆ ಗೊರವನಹಳ್ಳಿ ಶ್ರೀಲಕ್ಷ್ಮಿಯನ್ನು ನೋಡುವ ಭಕ್ತರು ಕಮಲಮ್ಮನವ್ರನ್ನೂ ಕೂಡ ಹೋಗಿ ದರ್ಶನ ಮಾಡಿಕೊಂಡು ಅವರಿಗೂ ಕೂಡ ಪೂಜೆ ಸಲ್ಲಿಸಿ ಬರ್ತಾರೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದ.